ಸುಂದರ ಹೀರೋನಾ ಹೌದೇಳಪ್ಪ, ನೀನು ಸುರಸುಂದರನೂ ಹೌದು, ಹೀರೋನೂ ಹೌದು, ಅಟ್ ದಿ ಸೇಮ್ ಟೈಮ್ ಚೋರನೂ ಹೌದು. ಇವನ ಜಬರ್ದಸ್ತ್ ಲುಕ್ ನೋಡಿದ್ರೆ ಇವನ್ ಯಾರೋ ಸಿನಿಮಾ ಹೀರೋ ಅಂತ ತಕ್ಷಣ ನಿಮ್ಗೆ ಅನಿಸೋದು ಸಹಜ. ಆದರೆ ಈತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಐ ಮೀನ್ PDO ಅಂತ ಶಾರ್ಟ್ ಫಾರ್ಮ್ನಲ್ಲಿ ಹೇಳ್ತೀವಲ್ಲ, ಆ PDOನೇ ಈ ಮಹಾನುಭಾವ. ಹೆಸರು ಶಶಿಧರ್ ಅಲಿಯಾಸ್ ಶಶಿಗೌಡ. ಮುಚ್ಕೊಂಡು ಸರ್ಕಾರ ಕೊಟ್ಟ ಕೆಲಸವನ್ನ ಕಣ್ಣಿಗೊತ್ಕೊಂಡು ಮಾಡ್ಕೊಂಡು ಅನ್ನ ತಿನ್ನಪ್ಪ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಇವ್ರ ತರ ನಾನ್ಯಾಕೆ ಹೀರೋ ಆಗಬಾರ್ದು? ನಾನು ಹೀರೋ ಆಗದೆ ಇರೋಕೆ ನನಗೇನು ಕಮ್ಮಿ ಇದೆ? ನೋಡೋಕೆ ಕಿಕ್ಕು ಕೊಡೋ ತರ ಲುಕ್ ಇಲ್ವಾ? ಕಷ್ಟಪಟ್ಟು ದೇಹ ದಂಡಿಸಿ ಉರಿಗೊಳಿಸಿಕೊಂಡಿರುವ 6 ಪ್ಯಾಕ್ ಇಲ್ವಾ? ಅಷ್ಟೇ ಯಾಕೆ, ನಾನು ಯಾವ ಹೀರೋಗೇನು ಕಮ್ಮಿ ಇದೀನ? ನನಗಿಷ್ಟೆಲ್ಲ ಎಲಿಜಿಬಲ್ ಇರುವಾಗ ನಾನು ಬರೀ PDO ಕೆಲಸ ಮಾಡ್ಕೊಂಡಿದ್ರೆ ಅದು ನನ್ನ ಜಾಯಮಾನಕ್ಕೆ ಅವಮಾನ ಕಣ್ರಿ, ನನ್ನ ಜಾಯಮಾನಕ್ಕೆ ಅವಮಾನ ಅನ್ನುವಂಥ ಮನಸ್ಥಿತಿ ಈ ಶಶಿಧರ್ ಅಲಿಯಾಸ್ ಶಶಿಗೌಡನದ್ದು. ಕೈಲಿ ಒಂದು ಲಾಂಗತರದ ಕಬ್ಬಿಣದ ರಾಡು, ಕಟ್ಟು ಮಸ್ತಾದ ದೇಹ, ಹೊಸ ಟ್ರೆಂಡ್ ಸೃಷ್ಟಿಸಿರುವ ಅರ್ಕ ಪುರ್ಕ ಪ್ಯಾಂಟು, ಮೈ ಮೇಲೆ ಟ್ಯಾಟೂ, ಸುಂದ್ರಿನ ಮುಂದೆ ನಿಲ್ಲಿಸಿಕೊಂಡು ಜಿಮ್ನಲ್ಲಿ ಬಾಡಿ ಶೋ ಮಾಡ್ತಾ ಇರುವ ಮಜಲ್ ಮ್ಯಾನ್ ಶಶಿಧರ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆತಗೂರು ಪಂಚಾಯಿತಿ PDO. ಈತನಿಗೆ ಅದೇನು ಶೋಕಿನೋ ಇಲ್ಲ ಖಯಾಲಿನೋ, ಸುತ್ತ ಬಾಡಿಗಾರ್ಡ್ಸ್ ಇಟ್ಕೊಂಡು ನಾನು ಯಾವ ಪಂಟರ್ಗೂ ಕಮ್ಮಿ ಇಲ್ಲವೆಂಬಂತೆ ಶೂಟ್ ಮಾಡಿಸ್ಕೊಂಡು ಮಿರ ಮಿಂಚಲು ರೆಡಿಯಾಗಿದ್ದಂತೆ. ಅದು ಈತನಿಗೆ ಸಿನಿಮಾ ಮಾಡಿ ಬೇಗ ಪಾಪ್ಯುಲರ್ ಆಗಬೇಕೆಂಬ ಹುಚ್ಚುತನವೋ ಅಥವಾ ಇನ್ಯಾರನ್ನ ಮೆಚ್ಚಿಸುವ ಇರಾದೆಯೋ, ಹೀಗೆ ಡಿಫ್ರೆಂಟ್ ಆಗಿ ಶೂಟ್ ಮಾಡಿಸಿ ಇದೀಗ ಪೇಚಿಗೆ ಸಿಲುಕಿದ್ದಾನೆ. ಇದಿಷ್ಟೇ ಅಲ್ಲ ರೀ, ಶೋರೂಮ್ನಿಂದ ಹೊಸ ಕಾರ್ ಖರೀದಿ ಮಾಡಿದವನು ಅಲ್ಲೂ ಬಿಲ್ಡಪ್ ಕೊಟ್ಟಿದ್ದಾನೆ. ತನ್ನ ಹೆಂಡತಿಯನ್ನ ಹೀರೋಯಿನ್ ತರ ಎತ್ತಿ ಮೆರೆಸಿದ್ದಾನೆ. ಇಷ್ಟಕ್ಕೆ ಈತನ ಕಯಾಲಿ ಮುಗ್ದಿಲ್ಲ. ಯಾವುದೇ ಕಾರ್ಯಕ್ರಮಗಳು ನಡೆದರೂ ಅಲ್ಲಿ ಗಜಗಾತ್ರದ ಹೂವಿನ ಹಾರಗಳು, ಬೆಳ್ಳಿ ಕಿರೀಟಗಳು ಇರಲೇಬೇಕು. ಅಷ್ಟೊಂದು ಲಕ್ಸುರಿ ಮ್ಯಾನ್ ಈ PDO. ಇಷ್ಟೆಲ್ಲ ಬಿಲ್ಡಪ್ ಕೊಡುವ ಈ ಬಿಲ್ಡಪ್ ರಾಜ ಈಗಾಗಲೇ ಹಲಗೂರು ಪಂಚಾಯಿತಿ PDO ಆಗಿದ್ದ ವೇಳೆ 1 ಕೋಟಿಯಷ್ಟು ಅಕ್ರಮ ಮಾಡಿದ ಆರೋಪದ ಮೇಲೆ ಕೆಲಸದಿಂದ ಸಸ್ಪೆಂಡ್ ಆಗಿ ಮತ್ತೆ ರಿವೋಕ್ ಆಗಿದ್ದಂತೆ. ಇದಿಷ್ಟೇ ಅಲ್ಲ, ನೆಲಮಾಕನಹಳ್ಳಿ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ವೇಳೆಯೂ ಈತನ ವಿರುದ್ಧ ಅಕ್ರಮ ಆರೋಪ ಕೇಳಿ ಬಂದಿದ್ದು, ಇದೀಗ ಅಕ್ರಮದ ಪ್ರಕರಣಗಳು ತನಿಖೆ ಹಂತದಲ್ಲಿರುವಾಗಲೇ ಸೆಲೆಬ್ರಿಟಿ ತರ ಫೋಸ್ ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿಬಿಟ್ಟಿದ್ದಾನೆ. ಇವನ ಈ ಅಪರಾವತಾರ ಕಂಡು ಮಂಡ್ಯ ಜಿಲ್ಲಾ ಪಂಚಾಯತ್ CEO ಹೇಳಿದ್ದು ಹೀಗೆ. ಅದೇ ನನ್ನ ಗಮನಕ್ಕೆ ಜಸ್ಟ್ ನಾವು ಬಂದಿದೆ. ಅದು ಮೇಲ್ನೋಟಕ್ಕೆ ನೋಡಿದರೆ ಒಂಥರ ಎಂಟರ್ಟೈನ್ಮೆಂಟ್ ಆಗಲಿ ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ. ಕರ್ನಾಟಕ ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ ತುಂಬ ಸ್ಪಷ್ಟವಾಗಿದೆ. ಯಾವುದೇ ಸಿನಿಮ್ಯಾಟಿಕ್ಕು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಅಥವಾ ಈವನ್ ಆರ್ಟ್ ಆಗಲಿ, ಸೈಂಟಿಫಿಕ್ ಉದ್ದೇಶಕ್ಕಾಗಲಿ, ಒಳ್ಳೆಯ ಉದ್ದೇಶಕ್ಕಾಗಲಿ, ಸಾಂಸ್ಕೃತಿಕ ಉದ್ದೇಶಕ್ಕಾಗಲಿ ಅಂತ ಮಾಡಬೇಕಾದ್ರೂ ಸರ್ಕಾರದ ಇಂಟಿಮೇಷನ್ ಮಾಡಬೇಕಾಗುತ್ತೆ.
ಏನಾದರೂ ಆರ್ಥಿಕ ಅದರಿಂದ ಲಾಭ ಇದ್ದರೆ ಸರ್ಕಾರ ಪ್ರಿಯರ್ ಪರ್ಮಿಷನ್ ಕೂಡ ತಗೊಳ್ಬೇಕಾಗುತ್ತೆ. ಸೊ ಅದರ ಅಧೀನದಲ್ಲಿ ಮೇಲ್ನೋಟಕ್ಕೆ ಅದು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ. ಅದನ್ನು ನಾನು ತನಿಖೆ ಮಾಡಿಸೋದು, ಒಂದು ತಂಡದ ರಚನೆ ಮಾಡಿಕೊಂಡು ಅವರಿಗೆ ತನಿಖೆ ಮಾಡ್ತೇನೆ, ನೋಟಿಸ್ ಕೊಡ್ತೇನೆ. ಕಾನೂನು ರೀತಿಯ KCSR ಪ್ರಕಾರ ಏನು ಉಲ್ಲಂಘನೆ ಆಗಿದೆ ನೋಡಿಕೊಂಡು ಕ್ರಮ ತಗೊಳ್ಳ. ಅದು ನನ್ನ ಗಮನದಲ್ಲಿಲ್ಲ. ಅದನ್ನು ತನಿಖೆ ಮಾಡಿದ ಮೇಲೆ ತನಿಖೆಯಲ್ಲಿ ಅದು ಪೂರ್ಣ ಸ್ವರೂಪದಲ್ಲಿ ಹೊರಗೆ ಬರುತ್ತೆ. ನಿಯಮಾನುಸಾರ ಅದರ ಮೇಲೆ ಕ್ರಮ ತಗೊಳ್ಳಾಗುತ್ತೆ. ಇಲಾಖೆ ಗಮನದಲ್ಲಿ ಈ ವಿಚಾರ ಈಗ ಜಸ್ಟ್ ನಾವು ನನ್ನ ಗಮನಕ್ಕೆ ಬಂದಿದೆ. ಈ ಹಿಂದೆ ನನ್ನ ಗಮನದಲ್ಲಿ ಈ ವಿಚಾರ ಇರಲಿಲ್ಲ. ಈಗ 2018ರಲ್ಲಿ ಜಾಬ್ ಸೇರಿರೋರು ಯಾವಾಗಾದ್ರೂ ಸಸ್ಪೆಂಡ್ ಆಗಿರೋದು ಆ ಥರದ್ದು ಏನಾಗುತ್ತೆ ಸರ್? ಭ್ರಷ್ಟಾಚಾರ ಹಿಂದೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಿರೋದು, ಅವರು ಹಿಂದೆ ಮಳವಳ್ಳಿಯಲ್ಲಿದ್ದಾಗ ಆ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿ ಮತ್ತು ರಿವೋಕ್ ಆಗಿ ಯಾದಗಿರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಲಾಖಾ ತನಿಖಾ ಇನ್ನೂ ನಡೀತಾ ಇದೆ. ರಿಟೈರ್ಡ್ ಜಡ್ಜ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಮಾಡ್ತಾ ಇದ್ದಾರೆ. ಅದು ಅದರ ನಿಯಮಾನುಸಾರ ಆಗುತ್ತೆ. ಈ ವಿಚಾರ ಪೈಕಿ ನಾವು ತಂಡ ರಚನೆ ಮಾಡಿದ್ದೇವೆ. ಆಗಲೇ ಈಗ ತನಿಖೆ ಮಾಡಿಕೊಂಡು ನಿಯಮಾನುಸಾರ ಯಾವ ರೀತಿ ಅದರ ಮೇಲೆ ಕ್ರಮ ತಗೊಳ್ಳಲಾಗುವುದು. ನಾನು ಹೇಳಿದೆ ಅಲ್ಲ ಆಗಲೇ, ಸಿನಿಮಾ ಶೂಟಿಂಗ್ ಆಗಲಿ ಅಥವಾ ಎಂಥದ್ದೇ ಎಂಟರ್ಟೈನ್ಮೆಂಟ್ ಆಗಲಿ, ಲಾಭ ಇಲ್ಲ ಅಂದರೆ ಪ್ರೇಯರ್ ಪರ್ಮಿಷನ್ ತೊಗೊಳ್ಬೇಕಾಗಿದ್ದು, ಲಾಭ ಇದ್ದರೆ ಸರ್ಕಾರದ ಅನುಮೋದನೆ ತಗೊಳ್ಬೇಕಾಗುತ್ತೆ. ಮತ್ತು ಯಾವುದೇ ಕೆಲಸದ ಸಮಯದಲ್ಲಿ ಇಂಥದ್ದು ಆ್ಯಕ್ಟಿವಿಟಿ ಎಂಥದ್ದಕ್ಕೂ ಮಾಡೋದಿಲ್ಲ. ಈವನ್ ಒಳ್ಳೆಯ ಉದ್ದೇಶಕ್ಕೂ ಮಾಡುವ ಅವಕಾಶ ಇಲ್ಲ. ಕಂಡಕ್ಟ್ ರೂಲ್ಸ್ ಪ್ರಕಾರ ಉಲ್ಲಂಘನೆ ಏನಾದರೂ ಆದರೆ ಅದನ್ನು ಖಂಡಿತವಾಗಿ ನಿಯಮಾನುಸಾರ ತನಿಖೆ ಮಾಡಲಾಗುವುದು. ಕೇಳಿಸ್ಕೊಂಡ್ರಲ್ಲ ಈ CEO ಅವರ ಮಾತನ್ನ. ಸಿಕ್ಕ ಸರ್ಕಾರಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರಪ್ಪ ಅಂದರೆ ಇಲ್ಲ ನನಗೆ ಬರೋ ಸಂಬಳ ನನ್ನ ಶೋಕಿ ಬದುಕಿಗೆ ಸಾಕಾಗಲ್ಲ ಅಂತ ಪಂಚಾಯಿತಿಗಳಿಗೆ ಬರುವ ಅನುದಾನದ ಹಣದಲ್ಲಿ ಅಕ್ರಮ ಮಾಡಿ ಮೆರೆಯೋಕೆ ಹೊರಟಿರುವ ಇವನ ವಿರುದ್ಧ ಅಧಿಕಾರಿಗಳು ದಿಟ್ಟ ಕ್ರಮ ವಹಿಸದೆ ಹೋದ್ರೆ ಉಳಿದವರು ಇವನನ್ನು ನೋಡ್ಕೊಂಡು ಚೆಂಗ್ಲಾಟಕ್ಕಿಳಿದ್ರು ಆಶ್ಚರ್ಯ ಇಲ್ಲ ಬಿಡಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.